ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪ್ಪು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ರಾಜಕಾರಣದಲ್ಲಿ ಈಗ ರಾಜಕಾರಣಿಗಳ ಮಕ್ಕಳು ಈಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ಒಬ್ಬ ಕಳೆದ 6 ಬಾರಿ ಯಲಬುರ್ಗಾ ಕ್ಷೇತ್ರ ಪ್ರತಿನಿಧಿಸಿರುವಂಥ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂಥ ಬಸವರಾಜ ರಾಯರೆಡ್ಡಿ ಅವರ ಸುಪುತ್ರಿ ಈಗ ರಾಜಕೀಯ ಎಂಟ್ರಿ ಕೊಡಲು ಸಿದ್ಧವಾಗಿದ್ದಾಳೆ. ಬಹುತೇಕ ಬಸವರಾಜ ರಾಯರೆಡ್ಡಿ 85ರಿಂದಲೂ ಯಲಬುರ್ಗಾ ಕ್ಷೇತ್ರದಲ್ಲಿ ಆಯ್ಕೆಯಾದರು. ಒಮ್ಮೆ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಈಗ ಮುಖ್ಯಮಂತ್ರಿಗಳ ಒಮ್ಮೆ ವಸತಿ ಸಚಿವರಾಗಿದ್ದರು, ಮತ್ತೊಮ್ಮೆ ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಈಗ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಯಲಬುರ್ಗಾ ಕ್ಷೇತ್ರವನ್ನು ಪ್ರತಿನಿಧಿಸಿರುವಂಥ ರಾಯರೆಡ್ಡಿಯವರು ಮಗಳು ಮಮತಾ ರಾಯರೆಡ್ಡಿಯವರು ಈಗಾಗಲೇ ಅವರು ಈಗ ರಾಜಕೀಯಕ್ಕೆ ಬರಲು ಸಿದ್ಧವಾಗಿದ್ದಾರೆ. ಬಹುತೇಕ ಅವರು ಬೆಂಗಳೂರಿನಲ್ಲಿದ್ದರೂ ಸಹ ಆಗಾಗ ಯಲಬುರ್ಗಾ ಕ್ಷೇತ್ರಕ್ಕೆ ಬಂದು ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದರು. ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿಯೇ ಬಂದು ಮತದಾನ ಮಾಡ್ತಿದ್ದುದು ಕಂಡು ಬರ್ತಿತ್ತು. ಈಗ ಮಮತಾ ರಾಯರೆಡ್ಡಿಯವರು ಇತ್ತೀಚೆಗೆ ಇಲ್ಲಿ ಯಲಬುರ್ಗಾ ಕ್ಷೇತ್ರವನ್ನು ವ್ಯಾಪ್ತಿ ಇಟ್ಕೊಂಡು ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಮಹಿಳಾ ಸಾಧಕರನ್ನು ಸನ್ಮಾನಿಸುವುದು ಮತ್ತು ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಅವರು ಒಂದು ಸಭೆಯನ್ನು ಮಾಡಿದರು. ಆ ಸಭೆಯ ನಂತರ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಸಂದರ್ಭದಲ್ಲಿ ಮಾತನಾಡಿರುವಂಥ ಅವರು, ನಾನು ರಾಜಕೀಯಕ್ಕೆ ಬರಲು ಇಷ್ಟ ಇಲ್ಲ, ಆದರೆ ವೈಯಕ್ತಿಕ ಕಾರಣಕ್ಕಾಗಿ, ನನ್ನ ವೈಯಕ್ತಿಕ ಜೀವನದ ಕಾರಣಕ್ಕಾಗಿ ನಾನು ಒಂದಿಷ್ಟು ದಿವಸ ದೂರ ಇದ್ದೆ. ಆದರೆ ಈಗ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಸಮಾಜ ಸೇವೆ ಮಾಡ್ತೀನಿ. ಆದರೆ ನಾನು ಮುಖ್ಯವಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೂ ಯಾವುದೇ ರಾಜಕೀಯಕ್ಕೆ ಹೋಗುವುದಿಲ್ಲ ಮತ್ತು ಚುನಾವಣೆ ಸ್ಪರ್ಧಿಸುವುದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸೊ ನನಗೆ ಎಲೆಕ್ಷನ್ಸ್ಗೆ ನಿಲ್ಲಬೇಕು, ರಾಜಕೀಯಕ್ಕೆ ಇಳಿಬೇಕು ಆ ಥರ ಏನು ವಿಚಾರನೇ ಇಲ್ಲ. ನನಗೆ ಪ್ಯೂರ್ ಸಮಾಜ ಸೇವೆ ಮಾಡಬೇಕಂತ ಭಾಳ ಆಸಕ್ತಿ ಇದೆ. ಇದು ಪ್ಯಾಷನ್ ಅನ್ಬೋದು ನೀವು. ಯಾಕಂದರೆ ನಾನು ಇದು ನಿಜ ಹೇಳ್ತಿರೋದು, ನಾನು ಬರೀ ಏನೋ ಸುಮ್ಮನೆ ಕಟ್ತಾ ಇಲ್ಲ ಕತೆ. ಏನಂದರೆ ನನ್ನ ಜೀವನದಲ್ಲಿ, ಪರ್ಸನಲ್ ಜೀವನದಲ್ಲಿ ಒಂದು ಕೆಟ್ಟ ಘಟನೆ ಆಗಿತ್ತು ಹಿಂದೆ, ನನ್ನ ಪರ್ಸನಲ್ ಜೀವನದಲ್ಲಿ. ಅದ್ರ ಬಗ್ಗೆ ನಾನೀಗ ವಿವರಿಸಿ ಹೇಳಲ್ಲ. ಆ ಟೈಮಲ್ಲಿ ನಾನು ಒಂಥರ ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದೆ. ಯಾಕಂದರೆ ನನ್ನ ಪರ್ಸನಲ್ ಜೀವನ ನನಗೇನಾಗ್ತಿತ್ತು ಗೊತ್ತಾಗಲಿಲ್ಲ. ನಾನು ಭಾಳ ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದೆ. ಆ ಸಮಯದಲ್ಲಿ ನನ್ನ ಫ್ರೆಂಡ್ಸು, ನಮ್ಮ ಟೀಮು, ನನ್ನ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಿದ್ರು, ಎಷ್ಟು ಹೆಲ್ಪ್ ಮಾಡಿದ್ರು. ಇವತ್ತು ಸತ್ಯ ಹೇಳ್ಬೇಕಂದ್ರೆ, ಇವತ್ತು ನಾನು ಇಲ್ಲಿ ಬಂದು ಕೂತಿದ್ರೆ, ಇಲ್ಲಾಂದರೆ ಆಚೆ ಇಷ್ಟು ಬಂದಿದ್ರೆ ಅವರೇ ಕಾರಣ, ಜನರೇ ಕಾರಣ. ಜನರೇ ಯಾರು? ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ಸು, ರಿಲೇಟಿವ್ಸು, ನಮ್ಮ ಟೀಮು. ಎಷ್ಟು ನನಗೆ ಫೋನಲ್ಲಿ. ಸೊ ಇಷ್ಟು ಹೆಲ್ಪಿಂದ ನಾನು ಇಷ್ಟು ಮುಂದೆ ಬಂದಾಗ, ನಾನು ಈ ಹೆಲ್ಪ್ನ ಇನ್ನು ಜನರಿಗೆ ನಾನು ಇನ್ನು ಮುಂದೆ ಕೊಡಬೇಕು ಅಂತ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಒಂದು ಚೆನ್ನಾಗಿ ಓದಿದ್ದೀನಿ, ನನಗೆ ನಾಲೆಜ್ ಇದೆ. ನಾನು ಹೇಳ್ತಿಲ್ಲ ನಾನು ಒಂದು ದೊಡ್ಡ ಬೃಹಸ್ಪತಿ ಆ ಥರ ಹೇಳ್ತಿಲ್ಲ, ಬಟ್ ನನ್ನ ಲೆವೆಲಲ್ಲಿ ನನಗೆ ಎಷ್ಟು ನಾಲೆಜ್ ಇದೆ. ಮತ್ತು ನೀವು ಎಲ್ಲರೂ ಇದ್ದೀರಾ ನನ್ನ ಜೊತೆ, ನೀವು ಕೈ ಜೋಡಿಸಿದ್ರೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟ್ ಮೇಲೆ ತರ್ಬೋದಂತ. ಅದು ನಂದು ಏನಂತೀರ, ನಂದು ಟ್ರೂ ಪ್ಯಾಷನು. ಹೊರ್ತು ರಾಜಕೀಯಕ್ಕೆ ಇಳಿಬೇಕು, ಇದು ರಾಜಕೀಯಕ್ಕೋಸ್ಕರ ಮಾಡಬೇಕಂತ ಇಲ್ಲ. ನನ್ನ ಕೈಯಿಂದ ಯಾರ್ದನ ಹೆಲ್ಪ್ ಆದರೆ, ನನ್ನ ಕೈಯಿಂದ ಯಾರ್ದನ ಮನೆಗೆ ಬೆಳಕು ತಂದರೆ ಅದು ಹೌದು, ಭಾಳ ಸಂತೋಷ. ಯಾಕಂದರೆ ನನಗೆ ಎಷ್ಟೊಂದು ಜನ ಹೆಲ್ಪ್ ಮಾಡಿದ್ದಾರೆ. ಸೊ ಇದೇ ಹೆಲ್ಪು, ಇದೇ ಕೃತಜ್ಞತೆ ನನ್ನ ಜನರಿಗೇನು ಸಲ್ಲಿಸ್ಬೇಕಂತ ಇದೇ ಇಂಟೆನ್ಷನ್. ಹೇಳ್ತಿರೋದ್ರಿ, ನಾನು ಹೇಳ್ತಿಲ್ಲ, ನನ್ನ ತಂದೆಯವ್ರು ಹೇಳ್ತಿಲ್ಲ, ಜನರು ಹೇಳ್ತಿದಾರ್ರಿ. ಇಲ್ಲ ನನ್ನ ತಂದೆಯವರೇ 2028 ಎಲೆಕ್ಷನ್ MLA ಎಲೆಕ್ಷನ್ಸ್ ನಿಲ್ಲೋದು. ಯಾಕಂದ್ರೆ ನೋಡಿ, ನಿಜ ಹೇಳ್ತಾ ಇದ್ದೀನಿ, ಅವ್ರ ಅನುಭವ, ಅವ್ರ ಕೆಲಸ, ನಿಮ್ಗೆ ಗೊತ್ತು ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರಂತ. ನಾನು ಅವ್ರ ಮಗಳಂತ ಹೊಗಳ್ತಾ ಇಲ್ರಿ, ನಾನು ನಿಜ ಹೇಳ್ತಾ ಇದ್ದೀನಿ. ಇದಂತೂ ಯಾವ್ದನ ಪಾರ್ಟಿ ಕೇಳಿ, ಜನರ ಕೇಳಿ, ಒಂದು ರಸ್ತೆ ಇರ್ಬೋದು, ಶಾಲೆ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ನೀರಾವರಿ ಪ್ರಾಜೆಕ್ಟ್ ಇರ್ಬೋದು, ನಿಮ್ಗೆ ಗೊತ್ತು. ಆಕ್ಚುಲಿ ನೀವು ಇನ್ನೂ ಲೋಕಲ್, ನಿಮ್ಗೆ ಜಾಸ್ತಿ ಗೊತ್ತು. ನಾನು ಈಗೀಗ ಬರ್ತಾ ಇದ್ದೀನಿ. ಸೊ ಅವ್ರು ನನ್ನ ದೊಡ್ಡ ಇನ್ಸ್ಪಿರೇಷನ್. ಅವರೇ 2028 ಎಲೆಕ್ಷನ್ಸ್ಗೆ ಫಿಟ್ ಕ್ಯಾಂಡಿಡೇಟ್. ಬಿಕಾಸ್ ಅವ್ರು ಹೇಗೆ, ಅವ್ರದ್ದು ಇಂಟೆಲಿಜೆನ್ಸ್ ಲೆವೆಲು ನೆಕ್ಸ್ಟ್ ಲೆವೆಲ್ ಇದೆ. ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ, ಒಂದು ನೆಕ್ಸ್ಟ್ 10 ಇಯರ್ಸ್ಗೆ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ಈ ಥರ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಬೇಕು, ಈ ಥರ ಮಾಡಬೇಕು. ಬರೀ ಪ್ಲಾನಿಂಗ್ ಅಲ್ಲ, ಇಂಪ್ಲಿಮೆಂಟೇಷನು ಮಾಡ್ತಾರೆ. ನೀವು ನೋಡಿದ್ದೀರಾ,
ಸೊ ಅವರೇ ಬೆಸ್ಟ್ ಕ್ಯಾಂಡಿಡೇಟು. ನಾನು ಬರೀ ಇಲ್ಲಿ ನಮ್ಮ ಜನರ ಜೊತೆ ಮಿಂಗಲ್ ಆಗಿಬಿಟ್ಟು ಸೇವೆ ಮಾಡೋದು ನಂಗೆ ಭಾಳ ಇಷ್ಟ, ನಂಗೆ ಭಾಳ ಸಂತೋಷಕ್ಕಿಂತ ಆನಂದ. ಇದು ಹೇಳಿಕೆಯಾಗಿದ್ದರೂ ಸಹ ಅವರ ಒಂದು ಮೂಲದ ಪ್ರಕಾರ ರಾಯರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಈಗಾಗಲೇ ಯಲಬುರ್ಗಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರುವಂಥ ರಾಯರೆಡ್ಡಿ ಅವರು ಮುಂದಿನ ಬಾರಿ ಒಂದಿಷ್ಟು ಬೇರೆ ಕ್ಷೇತ್ರ, ಅದರಲ್ಲೂ ಕೊಪ್ಪಳ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾರೆ ಅನ್ನುವಂಥ ಒಂದು ವದಂತಿ ಇದೆ. ಅದು ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಇನ್ನು ಮುಂದಿನ ದಿನಗಳಲ್ಲಿ ಮಹಿಳಾ ಮೀಸಲಾತಿ ಬಂದು ಅವರಿಗೆ ಕ್ಷೇತ್ರದಲ್ಲಿ ಮಹಿಳಾ ಮೀಸಲಾತಿ ಬಂದರೆ ಮಮತಾ ರಾಯರೆಡ್ಡಿ ಅವರನ್ನು ನಿಲ್ಲಿಸಬೇಕು ಅನ್ನುವಂಥ ಉದ್ದೇಶವೂ ಸಹ ಇದೆ. ಮತ್ತು ಈಗಾಗಲೇ ರಾಯರೆಡ್ಡಿ ಅವರು ಈ ಒಂದು ಒಬ್ಬ ಏಕೈಕ ಮಗಳನ್ನು ರಾಜಕೀಯ ಭವಿಷ್ಯಕ್ಕಾಗಿ ಒಂದಿಷ್ಟು ಅವರು ಸಾಮಾಜಿಕ ಸೇವೆಯ ಹೆಸರಿನಲ್ಲಿ ಈಗ ರಾಜಕಾರಣಕ್ಕೆ ಆರಂಭವಾಗಿರೋದು ಬಹಳ ಚರ್ಚೆಯಾಗ್ತಾಯಿದೆ. ಅವರು ಮುಂದಿನ ದಿನಗಳಲ್ಲಿ ಯಲಬುರ್ಗಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಅನ್ನುವಂಥ ಮಾತುಗಳು ಕೇಳಿರುತ್ತೆ. ಮತ್ತು ಈ ಹಿಂದಿನೂ ಸಹ ಮಮತಾ ರಾಯರೆಡ್ಡಿ ಅವರು ನಿಲ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಒಂದು ಕಡೆ ಸಮಾಜ ಸೇವೆಗೆ ಮಾತ್ರ ಸೀಮಿತ ಅಂತ ಹೇಳ್ಕೊಳ್ಳುತ್ತಲೇ ರಾಜಕಾರಣಕ್ಕೆ ಬರುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಯರೆಡ್ಡಿಯವರ ನಂತರ ಮತ್ತೊಂದು ಪೀಳಿಗೆ ರಾಜಕೀಯಕ್ಕೆ ಬರೋದು ಬಹುತೇಕ ಖಚಿತ ಅಂತಂದು ಹೇಳಲಾಗ್ತಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.